ಹಲೋ, ಗುಡ್ ಮಾರ್ನಿಂಗ್. ನಮಸ್ಕಾರ ಎಲ್ರಿಗೂ. ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಟ್ಸ್. ಸಿಕ್ಕಾಪಟ್ಟೆ ಕೆಲಸ ಇದೆ, ಹಾಗಾಗಿ ರೆಗ್ಯುಲರ್ ಆಗಿ ಕರೆಕ್ಟ್ ಟೈಮಿಗೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಡಿಟಿಂಗ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ. ಅಮ್ಮ ಬಂದಿದ್ರು. ಸೊಪ್ಪಲ್ಲಿ ಇಷ್ಟು ಹುಲ್ ಬೆಳೆದಿದೆ, ಏನು ಎತ್ತ ಅಂತ ಬೈಕೊಂಡು ಅದೆಲ್ಲ ಕ್ಲೀನ್ ಮಾಡ್ಕೊಡ್ತಾ ಇದಾರೆ. ನಮ್ ಟೈಮೇ ಇಲ್ಲ, ನಾನು ಮನೆ ಹತ್ರ ಬರಕ್ಕೂ ಆಗಿಲ್ಲ, ಅಷ್ಟು ಕೆಲಸ ಇದೆ ನಂಗೆ. ನೋಡಿ ಗಿಡಗಳೆಲ್ಲ ಯಾವ ರೀತಿ ಬೆಳೆದಿದೆ ಅಂತ. ಈ ವ್ಲಾಗ್ ಏನಂದ್ರೆ, ಲಾಸ್ಟ್ ಟೈಮ್ ಅಮ್ಮ ಒಂದು ಗುರೆಳ್ಳು ಕುರ್ಶಾಣಿ ತಂಬುಳಿ ಅಂತ ಮಾಡಿದ್ವಲ್ಲ, ಅದಕ್ಕೆ ಯಾರೋ ಅಮ್ಮ ಮಗಳು ಹಿಂಗೆ ಏನೇನೋ ಹೆಸರಿಡ್ತೀರಾ, ಏನೋ ಮಾಡ್ತೀರಾ ಅಂತ ಏನೋ ಕಮೆಂಟ್ ಹಾಕಿದ್ರಂತೆ. ಅದಕ್ಕೆ ಅಮ್ಮ ಆನ್ಸರ್ ಕೊಟ್ಕೊಂಡು ಒಂದು ವಿಡಿಯೋ ಮಾಡಿದಾರೆ. ಅದ್ ನಂಗೆ ಕಳ್ಸೇ ಇರ್ಲಿಲ್ಲ. ಅಮ್ಮ ಬಂದಿದ್ರಲ್ಲ, ತೋರ್ಸಿದ್ರು, ನೋಡಿ ಈ ವಿಡಿಯೋ ನಾನು ಉತ್ತರ ಕೊಡೋಣ ಅನ್ಕೊಂಡೆ ಅಂತ. ಸರಿ ಬಿಡಿ, ಆಯ್ತು, ನಿಮ್ಮ ಆಸೆ ಹಂಗೆ ಆಗ್ಲಿ ಅನ್ಕೊಂಡು ನಾನು ಇವತ್ತು ಅದೇ ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ಯಾರ್ ನೆಗೆಟಿವ್ ಕಮೆಂಟ್ ಹಾಕಿ, ನೆಗೆಟಿವ್ ಅಂತ ಅಲ್ಲ, ಕಮೆಂಟ್ ಹಾಕಿದ್ರು ಅದಕ್ಕೆ ಉತ್ತರ ಅಷ್ಟೇ ಅದು. ಅಂಡ್ ರೆಸ್ಟ್ ಅಮ್ಮಂದು ಕೆಲವೊಂದು ಮಾತುಗಳಿದೆ. ಬನ್ನಿ, ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮಾಡೋಣ, ನೀವು ಜೊತೆಗೆ ಬರ್ರಿ. ಇದೇ ಥರ ತಟ್ಟಿ ತಟ್ಟಿ ಜೋಡಿಸಿ ಬರ್ರಿ. ಇಟ್ಟಿಗೆ ನೀರು ಹಾಕೀನಿ, ಇಟ್ಟಿಗೆ ನೀರು ಹಾಕೀನಿ, ರೊಟ್ಟಿ ಮಾಡಕ್ ಕುಂತೀನಿ. ಇಟ್ಟಿಗೆ ನೀರು ಹಾಕೀನಿ, ರೊಟ್ಟಿ ಮಾಡಕ್ ಕುಂತೀನಿ. ಜಟ್ಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಇಟ್ಟಿಗೆ ನೀರು ಹಾಕೀನಿ, ರೊಟ್ಟಿ ಮಾಡಕ್ ಕುಂತೀನಿ. ಇಟ್ಟಿಗೆ ನೀರು ಹಾಕೀನಿ, ರೊಟ್ಟಿ ಮಾಡಕ್ ಕುಂತೀನಿ. ಜಟ್ಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಕೆನಿ ಮಸರ ಮಾಡೀನಿ, ಬಾಜಕ ಬೆಣ್ಣೆ ಇಟ್ಟೀನಿ. ಕೆನಿ ಮಸರ ಮಾಡೀನಿ, ಬಾಜಕ ಬೆಣ್ಣೆ ಇಟ್ಟೀನಿ. ಹುಳಿಕಾರದ ಮೇಲೆ ಕೆಂಪು ಖಾರದ ಮೇಲೆ ಹುಳಿಗಾಟಿ ಇಟ್ಟೀನಿ. ಕೆಂಪು ಖಾರದ ಮೇಲೆ ಹುಳಿಗಾಟಿ ಇಟ್ಟೀನಿ. ಸಂತಿಗೋದ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಸಂತಿಗೋದ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಹುಗ್ಗಿ ಹೋಳಿಗೆ ಏನು ಬೇಡ, ಹಬ್ಬದಡಿಗೆ ಮಾಡಬೇಡ. ಹುಗ್ಗಿ ಹೋಳಿಗೆ ಏನು ಬೇಡ, ಹಬ್ಬದಡಿಗೆ ಮಾಡಬೇಡ. ಕಿಚ್ಚಿನ ಮೇಲಿನ ರೊಟ್ಟಿ ಇದ್ರೆ ಸಾಕೆಂದ ನನ್ನ ರಾಯ. ಕಿಚ್ಚಿನ ಮೇಲಿನ ರೊಟ್ಟಿ ಇದ್ರೆ ಸಾಕೆಂದ ನನ್ನ ರಾಯ. ಸಂತಿಗಂತ ಹೋದ ರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಇಟ್ಟಿಗೆ ನೀರ ಹಾಕೀನಿ, ರೊಟ್ಟಿ ಮಾಡಕ್ ಕುಂತೀನಿ. ಇಟ್ಟಿಗೆ ನೀರ ಹಾಕೀನಿ, ರೊಟ್ಟಿ ಮಾಡಕ್ ಕುಂತೀನಿ. ಜಟ್ಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಎಂಟೆತ್ತಿ ನೊಕ್ಕಲ್ತನ ನಾಕೆಮ್ಮೆ ಹೈನ. ಎಂಟೆತ್ತಿ ನೊಕ್ಕಲ್ತನ ನಾಕೆಮ್ಮೆ ಹೈನ. ಎಂಟೆತ್ತಿ ನೊಕ್ಕಲ್ತನ ನಾಕೆಮ್ಮೆ ಹೈನ. ಹೊಲದಾಗೆ ನಿಂತೈತೆ ರಾಸಿ ಜೋಳದ ಕಣ. ಹೊಲದಾಗೆ ನಿಂತೈತೆ ರಾಸಿ ಜೋಳದ ಕಣ. ಸಂತಿಗೊಂತ ಹೋದರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಸಂತಿಗಂತ ಹೋದರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಇಟ್ಟಿಗೆ ನೀರ ಹಾಕೀನಿ, ರೊಟ್ಟಿ ಮಾಡಕ್ ಕುಂತೀನಿ. ಇಟ್ಟಿಗೆ ನೀರ ಹಾಕೀನಿ, ರೊಟ್ಟಿ ಮಾಡಕ್ ಕುಂತೀನಿ. ಜಟ್ಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ಇನ್ನೂ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ನಮಸ್ಕಾರ. ತಪ್ಪಿದ್ರೆ ಸರಿ ಮಾಡ್ಕೊಂಡು ಕೇಳಿಸ್ಕೊಳ್ರಿ. ಈ ಕಮೆಂಟ್ಸ್ ಎಲ್ಲೂ ಇದರಲ್ಲಿ ತಪ್ಪಿದ್ರೆ ಇದು ಈಗಲ್ಲ ಅಂತ ಹೇಳ್ರಿ. ಯಾಕೆಂದರೆ ನಾನು ಕೇಳಿಸ್ಕೊಂಡ ಹಾಡು ಸ್ವಲ್ಪನೂ ತಪ್ಪಿಲ್ದಂಗೆ ಆಡಿದ್ದೀನಿ ಅಂತ ನನಗನ್ಸಿದ್ದೆ. ನೋಡ್ರಿ, ಇದು ಜಾನಪದ. ಜಾನಪದ ಅಂದರೆ ನನಗೆ ತುಂಬಾ ಜೀವ. ಜಾನಪದ ಭಾವಗೀತೆ ಅಂದರೆ ತುಂಬಾ ಜೀವ. ನಿಮಗೆ ಒಂದೊಂದು ಸಾರಿ ಜೀವನಕ್ಕೆ ಹತ್ರ ಆಗಿದ್ದ ಒಂದೊಂದು ಹಾಡ ನಿಮಗೆ ಕೊಡ್ತೀನಿ, ಕೇಳಿಸ್ಕೊಳ್ರಿ. ಒಂದು ರೈತನ ಹೆಂಡ್ತಿ
ಬೆಳಗ ಮುಂಜಾನೆ ಎದ್ದು ಬೀಸೆಕಲ್ಲು ಹಿಡಿತಾರೆ. ಬೀಸೆಕಲ್ಲು ಅಂದರೆ ಈಗ ನನಗೆ ಗೊತ್ತಿಲ್ಲನ್ರಮ್ಮ, ತಿಳಿದವ್ರು ಕಮೆಂಟ್ಸ್ ಮಾಡ್ರಮ್ಮ. ಕಮೆಂಟ್ಸ್ ಮಾಡುವಾಗ ಕನ್ನಡದಲ್ಲೇ ಮಾಡಿರಿ. ಮೊನ್ನೆ ಯಾರೋ ಒಬ್ರು ಕಮೆಂಟ್ಸ್ ಮಾಡಿದ್ರಿ, ಇದು ತಂಬಳೆ ಅಲ್ಲ ಇದ್ರ ಹೆಸರು, ಇದಕ್ಕೆ ಕಾಯಿ ರುಬ್ತಾರೆ, ಆಮೇಲೆ ಇದನ್ನು ಕುದಿಸಲ್ಲ. ನಾವು ಕುದಿಸಿಲ್ಲಮ್ಮ, ತಂಬಳೆ ನಾವು ಕುದಿಸಿಲ್ಲ. ಹಸಿ ಒಗ್ಗರಣೆ ಮಾಡಿ ಹಸಿ ಸಾರಿಗೆ ಸುರಿದ್ವಿ, ನಾವು ಅದನ್ನ ಕುದಿಸಿಲ್ಲ. ಯಾರು ಕಮೆಂಟ್ಸ್ ಹಾಕಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮಗೆ. ಇದು ತಪ್ಪಲ್ಲ. ನಾನು ಹುಟ್ಟಿದಾಗಿಂದ ಕೇಳ್ಕೊಂತ ಬಂದಿರೋದು ಅದು ತಂಬಳೆನೆ. ನಾವು ಹಸಿ ಕಾಯಿ ಹಾಕಲ್ಲ. ನೀವು ಹೇಳಿದ್ರೆ ಕಾಯಿ ಹಾಕ್ತೀವಿ, ಶೇಂಗಾ ಹಾಕ್ತೀವಿ ಅಲ್ಲ, ಹೌದು. ಒಂದು ಅಡುಗೆನ ನಾನಾ ಥರ ಲಕ್ಷ ಕೋಟಿ 100,000 ಥರ ಮಾಡ್ತಾರೆ ಹೆಣ್ಮಕ್ಳಿಗೆ ಅನಿಸಿದ್ದು ಪ್ರಿಯವಾಗಿದ್ದನ್ನ ಅದನ್ನು ಬೇರೆ ಥರ ಇದು ಮಾಡ್ತಾರೆ. ಅದು ಅವ್ರ ಬುದ್ಧಿವಂತಿಕೆ, ಅವ್ರ ಆಕ್ಟಿವಿಟಿ, ಅವ್ರವ್ರ ರುಚಿ, ಅವ್ರವ್ರಿಗೆ ಅಭಿರುಚಿ ಅವ್ರಿಗೆ ಬಿಟ್ಟದ್ದು. ನಾನು ಹುಟ್ಟಿದಾಗಿಂದ ನೋಡಿದ್ದು, ನಾನು ಏನೇ ಅಡುಗೆ ತೋರಿಸಿದ್ರು ನಿಮಗೆ, ನಾನು ಕಲ್ತಿರೋದು ಅಷ್ಟೇ ತೋರಿಸಿದ್ವಿ. ನಾನು ಏನಮ್ಮ ಮಾಡಲಿ, ನೀವು ಶೇಂಗಾ ಬೀಜ ಹಾಕ್ತಿರೋ, ಕೊಬ್ಬರಿ ಹಾಕ್ತಿರೋ, ಇನ್ನೊಂದು ಹಾಕ್ತಿರೋ, ಮತ್ತೊಂದು ಹಾಕ್ತಿರೋ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದದ್ದು ಅದು ಗುರಳ್ಳ ಹಾಲಿಂದ ಮಾಡಿದ ಸಾರು, ತಂಬಳೆ, ಅದ್ರ ಹೆಸರು ತಂಬಳೆ. ನಾನು ಹುಟ್ಟಿದಾಗಿಂದ ಕಲ್ತಿರೋದು ಉಂಡ್ರದು, ಅದ್ರ ಹೆಸರು ತಂಬಳೆ. ಅದ್ರ ಹೆಸರು ತಂಬಳೆ. ಮಾಡಿರೋದು ಏನು ಸಾಮಾನ್ಯಕ್ಕಿದೆಯೋ ಅಷ್ಟೇ ನಾನು ನಮ್ಮ ಅಜ್ಜಿ ಅಮ್ಮ ಅಪ್ಪನ ಹತ್ರ ಕಲ್ತಿರೋದು. ಎಲ್ಲರ ಹತ್ರ ನಾನು ಅದು ಕಲ್ತು ಉಂಡು ಬಂದಿರೋದು. ಅದಕ್ಕೆ ತಂಬಳೆ ಅಂತಲೇ ಹೆಸರು. ಗೂರಾಳ ಹಾಲಿಂದ ಸಾರದು. ಇದಕ್ಕೆ ನೀವು ಬೇರೆ ಹೆಸರು ಇಟ್ಟರೆ ಯಾರು ಹೇಳಿದ್ದು ನಿಮಗೆ ಬಾಯಿ ಬಂದದ್ದು ಹೇಳ್ಬಿಡ್ತೀರಿ. ಇದು ತಂಬಳೆ ಅಲ್ಲ, ಇದು ತಂಬಳೆ ಅಂದರೆ ಶೇಂಗಾ ಹಾಕಬೇಕು, ಕೊಬ್ಬರಿ ಹಾಕಬೇಕು ಅಂತ ಹೇಳಿದ್ದೀರಿ. ತಂಬಳೆ ಅಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ? ಇದಕ್ಕೆ ಏನಾದ್ರು ಬೇರೆ ಹೆಸರು ನೀವೇ ಇಟ್ಕೊಳ್ರಿ ಅಂತ ಹೇಳಿದ್ರಿ. ನಾವು ತಂಬಳೆ ಅಂತಲೇ ಹೆಸರು ಇಟ್ಕೊಂಡಿವಿ. ನಿಮಗೆ ಬೇರೆ ಹೆಸರು ಅಂದರೆ ಬೇರೆ ಹೆಸರು ಕರೀರಿ, ಇದಕ್ಕೆ ಬೇಜಾರಿಲ್ಲ. ಯಾಕೆಂದರೆ ಅಸಲಿ ವಿಚಾರಕ್ಕೆ ಆಪೋಸಿಟ್ ಆಗಿ ಮಾತಾಡ್ತಿರೋದು ನೀವು, ನಾವಲ್ಲ. ಅಸಲಿ ವಿಚಾರ ಇದನ್ನ ಎಷ್ಟು ಜನದಾಗ ನಿಮಗೆ ಇದನ್ನ ಕಮೆಂಟ್ಸಲ್ಲಿ ನಮ್ಮ ಹಳ್ಳಿಯ ವಾಡಿಕೆನಲ್ಲಿ, ಹಳ್ಳಿ ಜನದಲ್ಲಿ ಇದು ತಂಬಳೆ ಅಂತಲೇ ನಾವು ಹೆಸರಿಟ್ಟಿವಿ ಅಂತ ಹೇಳಲಿ ನಿಮಗೆ. ಅದನ್ನು ಎದೆ ಬಗೆದು ತೋರಿಸೋ ಅವಶ್ಯಕತೆಯೂ ಇಲ್ಲ. ನಾವು ಕಲ್ತದ್ದು, ನಾವು ಮಾಡಿದ್ದು. ಇವತ್ತು ಅವಲಕ್ಕಿ ಸಂಡಿಗೆ ನಾನು ಹಿಂಗೆ ಮಾಡ್ತೀನಿ, ಇನ್ನೊಬ್ರು ಹಿಂಗೆ ಮಾಡ್ತಾರೆ, ಇನ್ನೊಬ್ರು ಗಂಜಿ ಮಾಡ್ತಾರೆ. ಅದಕ್ಕೆ ಏನಮ್ಮ ಮಾಡೋಣ? ನಾನು ಅವಲಕ್ಕಿ ಸಂಡಿಗೆ ಅಂತ ಹೇಳಿದೆ, ಇನ್ನೊಬ್ರು ಬೇರೆ ಈಗಿನ ಮಾಡ್ರ ಮಕ್ಕಳು ಬೇರೆ ಥರನೇ ಹೆಸರು ಇಡ್ತಾರೆ. ಇದಕ್ಕೆ ನಾನೇನು ಮಾಡಲಿ? ನಾನು ಯಾವ್ದಾದ್ರು ಯೂನಿವರ್ಸಿಟಿ ಕಲ್ತು ಬಂದು ಅಡುಗೆ ಮಾಡಲ? ಈಗ ನಾನು ಕಲ್ತಿರೋದು ನಾನು ಮಾಡ್ತಾ ಇದ್ದೀನಿ ನೋಡಿರಿ. ಇದು ನಾನು ಜನಪದ ಹಾಡು, ಇದು ಅಜ್ಜಿದಲ್ಲ, ಅಜ್ಜಂದಲ್ಲ. ನಮ್ಮ ಅಜ್ಜಿಗಳು ಬೇಕಾದಂಗೆ ಅಜ್ಜಿಗಳಿದ್ರು, ತಾಯಿ ಇದ್ರು, ತಂದೆ ಇದ್ರು, ಎಲ್ಲ ಇದ್ರು. ಏನು ಕಲ್ತಿದ್ವಿ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಹಾಡು ಜಾನಪದ ನಾನು ಮೊಬೈಲ್ನಲ್ಲಿ ನೋಡಿ ಕಲ್ತದ್ದು, ಈಗ ಹಾಡಿದ್ದು. ಅದನ್ನು ನನಗೆ ಜಾನಪದ ಇಷ್ಟ ಇರೋತ್ತಿಗೆ ಅದನ್ನು ಒಂದು ಸರಿ ಅಲ್ಲ 10 ಸರಿ ಮನಸ್ಸಲ್ಲಿ ಹಾಕ್ಕೊಂಡು ಹೇಗಿದೆಯೋ ಹಾಗೇ ಆಡಿದ್ದೀನಿ. ಅದು ಇನ್ನೊಂದು ಥರ ಇನ್ನೊಬ್ರು ಆಡಿದರೆ ತಪ್ಪು ನಂದ. ಒಂದು ಹಾಡನ್ನು 1000 ಥರ ಜನ ಆಡ್ತಾರೆ, ಒಂದು ಅಡುಗೆನ 1000 ಥರ ಜನ ಮಾಡ್ತಾರೆ, ಒಂದು ಅಡುಗೆಗೆ 1000 ಹೆಸರು ಇಡ್ತಾರೆ, ಹೌದಾ? ಮೊನ್ನೆ ಒಬ್ರು ಗಾಯತ್ರಿ ಮನೆಗೆ ಆಲೇಶ್ ಅವರು ಇರ್ಬೋದೇನಪ್ಪ, ಅವರ ಅಕ್ಕನೋ ಇರ್ಬೋದು, ಬಂದಿದ್ರು. ನಾನು ಸಂತೆಬಿಂದ್ರೆ ಬಂದಾಗ ಗಾಯತ್ರಿ ಮನೆಗೆ ಬಂದಿದ್ರು. ಅವರು ನರ್ಗಿಸ್ ಮಂಡಕ್ಕಿ ತಗೊಂಬಂದಿದ್ರು. ನಾವು ನರ್ಗಿಸ್ ಮಂಡಕ್ಕಿ ಅಂತೀವಿ, ನರ್ಗಿಸ್ ಮಂಡಕ್ಕಿ ಅಲ್ಲಂತೆ. ಅವ್ರ ಅದಕ್ಕೆ ಡಿಂಪಲ್ ಮಂಡಕ್ಕಿ ಅಂತ ಹೆಸರಿಟ್ಟಿದ್ರು. ಆಮೇಲೆ ಅವ್ರು ಹೋದ್ಮೇಲೆ ನಾನು ಕೂಡ ಡಿಂಪಲ್ ಮಂಡಕ್ಕಿ ಪಾಡತ್ತಲ್ಲ, ಹೆಸರು ಏನು ಮಜಾ ಇಡ್ತದ್ರೆ ಅಂತ ನಕ್ಕೆ, ಹೆಸರು ಮಜಾ ಇಡ್ತದ್ರೆ ಅಂತ ನಕ್ಕೆ. ಇದು ಅದ್ರ ಹೆಸರಲ್ಲ ಅಂತ ವಾದ ಮಾಡಲಿಲ್ಲ. ನಿಮ್ಮ ಇಷ್ಟ. ಒಂದು ಮಗುಗೆ ಒಂದೇ ಹುಟ್ಟಿದ ಮಗು ಒಂದೇ ಒಂದು ಹೆಸರು ಯಾರಿಗೂ ಇಟ್ಟಿರಲ್ಲ. ಅಂಥ ಮಕ್ಕಳು 1000 ಹುಟ್ಟಿರ್ತವೆ, 1000 ಹೆಸರು ಇಟ್ಟಿರ್ತಾರೆ. ಒಂದೇ ಹೆಸರು ಕೃಷ್ಣ ಅಂತ ನಿನ್ನ ಮಗಗಿಟ್ಟಿ ಅಂತ ಜಗತ್ತಿಗೆ ಯಾರು ಇಡಲ್ವೇನ್ರಮ್ಮ? ರಾಮ ಅಂತ ನಾನು ಇಟ್ಟೀನಿ ಅಂತ ಜಗತ್ತಿಗೆ ಯಾರು ರಾಮ ಅಂತ ಇಡಲ್ಲೇನ್ರಮ್ಮ? ಹಂಗೆ ಒಂದು ಅಡುಗೆಗೆ 100 ಹೆಸರು ನೀವು ಹೇಳ್ಕೊಳ್ರಮ್ಮ. ನಾನು ಕಲಿತ ಹೆಸರು ಹೇಳಿದ್ದೀನಿ. ನಾನು ಕಲ್ತಿರೋದೇ ತಂಬಳೆ ಅಂತ, ನಾನು ಮಾಡಿರೋದೇ ಗುರಳ್ಳೆ. ಅದಕ್ಕೋಸ್ಕರ ನಾನು ಅದನ್ನೇ ಹೇಳಿದ್ದೀನಿ. ನನಗೆ ಬೇರೆ ಹೆಸರು ಗೊತ್ತಿಲ್ಲರಮ್ಮ. ಬೇರೆ ಹೆಸರನ್ನ ಇಟ್ಕೊಳ್ರಿ ನೀವು. ಈ ಹೆಸರು ಅಲ್ಲಿದ್ರದ್ದು ಬಾಯಿ ಬಂದದ್ದನ್ನು ಹೇಳ್ಬಿಡ್ತೀರಿ ಅಂತ ಹೇಳಿದ್ರಿ ಯಾರು? ಅದನ್ನು ಹೇಳೋ ರೀತಿ ಅಲ್ಲ, ಟಫಾಗೆ ಮಾತಾಡಿದ್ದೀರಿ. ಆಯಿತು, ಮಾತಾಡ್ರಿ. ಒಂದು ವಸ್ತುನ 4 ಜನದ ಮುಂದಿಟ್ಟರೆ, ಒಂದು ಹುಡುಗಿನ ಹೆಣ್ಣು ತೋರಿಸುವಾಗ 4 ಜನದ ಮುಂದೆ ಕುಂದಿರ್ಸ್ತಾರೆ ಕರ್ಕೊಂಬಂದು. ಒಬ್ರು ಹೇಳ್ತಾರೆ ದಾರ ತಗೊಂಡು ಅಳತೆ ಮಾಡಿರಿ, ಅಳತೆ ಮಾಡಿ ಹುಡುಗಿ ಕರೆಕ್ಟ್ ಇದ್ದರು ಆ ಹುಡುಗಿಗಿಂತ ಕಡಿಮೆ ಇದ್ದಾಳೆ, ಹುಡುಗಗಿಂತ ಜಾಸ್ತಿ ಇದ್ದಾಳೆ ಅಂತ ಮಾತಾಡ್ತಾರೆ. ಇವಳಿಗೆ ಮೂಗು ಸ್ವಲ್ಪ ಮಂಡಿದೆ ಅಂತಾರೆ, ಇವಳಿಗೆ ಬಾಯಿ ಸ್ವಲ್ಪ ಅಗಲ ಇದೆ ಅಂತಾರೆ. ಹಿಂಗೆ ಪ್ರಪಂಚನ ಜನ ಮೆಚ್ಚೋಕ್ಕೆ ಆ ಜನಾರ್ದನ ಕೈಲೇ ಆಗಿಲ್ಲ. ನನ್ನಂತಳು ಪಾಡೇನು ಜನ ಮೆಚ್ಚಿಸೋಕ್ಕೆ ಯಾರಿಂದನೂ ಆಗಲ್ಲ. ನಾನು ಇದಕ್ಕೆ ಅಮ್ಮ ನಾನು ವಿಡಿಯೋ ಮಾಡೋದು ಬಿಟ್ಟದ್ದು.
ನಮ್ಮ ಮನೆಗೆ ನಾನು ಕೆಲಸ ಮಾಡಿ ಗಂಟೆಗಟ್ಟಲೆ ನಿಮಗೆ ತೋರಿಸಿ ನಾನು ಯಾಕೆ ಒಂದು ಮಾತು ಹೇಳಿಸ್ಕೋಬೇಕಂತ ನಾನು ಮಾಡಲ್ಲ. ನನ್ನ ಮಗಳು ಏನಾರು ಅವ್ರ ಕಮೆಂಟಲ್ಲಿ ತಪ್ಪು ಹಾಕಿದ್ರು ನಮ್ಮ ಮಗಳು ಮಾಡೋಕ್ಕೆ ಇಷ್ಟಪಡ್ತಾಳೆ, ನಾನು ಇಷ್ಟಪಡಲ್ಲ. ಯಾಕೆ ಇಷ್ಟಪಡಲ್ಲ ಅಂದರೆ ಧರ್ಮನ ಸತ್ಯನ ಒಪ್ಕೊಳ್ಳೋ ಜನ ಭಾಳ ಇಲ್ಲ, ಸತ್ಯ ಧರ್ಮ ಒಪ್ಕೊಳ್ಳೋ ಜನ ಕಡಿಮೆ ಇರೋದು. ಸುಳ್ಳು ಊರೆಲ್ಲ ಸುತ್ತಿದಷ್ಟು ಸತ್ಯ ಬೇಗ ಸುತ್ತಲ್ಲ. ಆದರೂ ಒಂದು ಮಾತು ತಿಳ್ಕೊಳ್ರಿ, ಸತ್ಯ ಸಾಯಲ್ಲ, ಸತ್ಯ ಯಾವತ್ತೂ ಸಾಯಲ್ಲ. ಸುಳ್ಳು ಸಾಯುತ್ತೆ, ಬೇಗ ಸಾಯುತ್ತೆ ಸುಳ್ಳು ಬೇಗ 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 ಊರೆಲ್ಲ ಸುತ್ತಕೊಂಡು ಬಂದು ಎಲ್ಲ ನಮ್ಮವರು ಎಲ್ಲ ನನ್ನ ಕಡೆ ಇದ್ದಾರೆ ಅಂತ ತಿಳ್ಕೊಂಡು ನಮ್ಮ ಸತ್ಯನ ಬಡ್ದಾಡ್ಕೊಳ್ತಾ ಸತ್ಯನ ನಿಷ್ಠೂರ ಮಾಡ್ಕೊತ ಬರುತ್ತೆ. ಸುಳ್ಳು ಹಂಗಲ್ಲ, ಸುಳ್ಳು ಬೇಗ ಗೆಲ್ಲುತ್ತೆ, ಬೇಗ ಸಾಯುತ್ತೆ. ಸತ್ಯ ಬೇಗ ಗೆಲ್ಲಲ್ಲ, ಬೇಗ ಸಾಯಲ್ಲ. ಹಿಂಗೆ ಇದು ನಾನು ಹುಟ್ಟಿ 59 ವರ್ಷ, ನನಗೆ 59 ವರ್ಷದಿಂದ ಈ ತಂಬಳಿಗೆ ಬೇರೆ ಹೆಸರು ಇರುತ್ತೆ ಅಂತ ಇವತ್ತೇ ಕೇಳಿದ್ದು. ನನಗೆ ಬುದ್ಧಿ ಬಂದಾಗಿಂದ ಇದು ಉಂಡಿದ್ದೀನಿ, ಇದ್ರ ಹೆಸರು ಕೇಳಿದ್ದೀನಿ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಿಮಗೆ ಕೊಟ್ಟಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ರಿ. ನಿಮಗೆ ಯಾವುದಾದ್ರೂ ತಿಂಡಿ ಇಷ್ಟ ಇಲ್ಲ ಅಂದರೆ ನೀವು ನೋಡಬೇಡ್ರಮ್ಮ, ಅಷ್ಟೇ ನೋಡಬೇಡ್ರಿ. ನಾನು ಹೇಳ್ತಿರೋದು ನಾನು ಮಾಡಿದ್ದೀನಿ, ನೀವೆಲ್ಲರೂ ನೀವು ತಪ್ಪು, ನಂದು ತಪ್ಪು. ಯಾಕೆ ಗೊತ್ತಾ, ಒಬ್ಬರು ಮಾತ್ರ ಕಮೆಂಟ್ಸ್ ಹಾಕಿರಿ ಅಂತ 100 ಜನಕ್ಕೆ ನಾನು ಇದನ್ನ ಹೇಳಿಲ್ಲ. ಯಾರೊಬ್ರು ಕಮೆಂಟ್ಸ್ ಹಾಕಿರೋ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಏನಂತೀರಮ್ಮ ನೀವು, ಯೂಟ್ಯೂಬ್ ಮಾಧ್ಯಮದಲ್ಲೇ ನಾನು ಮಾತಾಡ್ಬೇಕಾಗುತ್ತೆ, ಹೌದಾ? ಅದೇ ಒಬ್ಬರಿಗೆ ತಿಳಿ ಹೇಳ್ಬೇಕಂದ್ರೆ ಮಾಧ್ಯಮದಲ್ಲಿ ಒಬ್ಬರನ್ನೇ ಸಪ್ರೇಟಾಗಿ ಹಾಕಿ ಸಾಕಮ್ಮ ಇದು ತಪ್ಪು ಹೇಳಿ ಅಂದಿದ್ರೆ ಅವ್ರ ಹತ್ರನೇ ಮಾತಾಡ್ತಿದ್ದೆ. ಅದಕ್ಕೆ ಎಲ್ಲರೂ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಮಕ್ಕಳ, ನನ್ನ ಸೊಸೆಯರ, ನನಗೆ ಹೇಳ್ತೀವ್ರ, ಯಾರೋ ಒಬ್ರು ಕಂಡ್ರಮ್ಮ ಕುರುಶೇಣಿ ಗುರಳ್ಳು ಎಲ್ಲ ಹೇಳ್ತೀವಿ. ನೀವೇ ಗುರಳ್ಳು ಅಂತ ನನಗೆ ಕಲಿಸ್ಕೊಟ್ಟಿರಿ. ಕುರುಶೇಣಿ ಅದು ನಮ್ಮೂರಾಗೆ ನಾನು ಕಲ್ತಿರೋದು ಕುರುಶೇಣಿ. ಅದ್ರದ್ದು ಹಾಲನ್ನ ನಾವು ಊರಾಗ ಹಳ್ಳೆ ಸೋಸೋದು ಇಲ್ಲ. ಇತ್ತಿತ್ತಲು ಸ್ವಲ್ಪ ಮಾಡ್ರನ್ನಾಗಿ ಅದು ಕಸ ಇರುತ್ತೆ, ಸಿಪ್ಪೆ ಅಂತೇಳಿ ಸೋಸಿ ಮಾಡ್ತೀನಿ. ಅದನ್ನು ಏನಂತಿದ್ವಿ ಊರಾಗೆ ಕುರೇಶೇಣಿ ತಂಬಳೆ ಅಂತಿದ್ವಿ. ಅದಕ್ಕೆ ಕಡಲೆಕಾಳು ಹುರಿದಾಕೋದು ವಾಡಿಕೆ ನಮ್ಮ ಕಡೆ. ಆಮೇಲೆ ಒಗ್ಗರಣೆ ಹಾಕಿ ಹಸಿ ಸಾರಿಗೆ ಒಗ್ಗರಣೆ ಸುರಿತೀವಿ. ಮೊನ್ನೆ ಯಾರಂದ್ರು ಯಾರೇ ತಂಬಳೆನ ಕುದಿಸ್ತಾರ, ಯಾವ ಸೀಮೆ ತಂಬಳೆ ಇದು ತಂಬಳೆ ಯಾರು ಕುದಿಸೋದು ನೋಡಿಲ್ಲ. ನಾವು ಕುದಿಸಿಲ್ಲ ಕಣ್ರಮ್ಮ, ಪೂರ್ತಿ ನೋಡಿ ಪೂರ್ತಿ ಮಾತಾಡ್ರಿ. ನಾವು ಕುದಿಸಿಲ್ಲ. ಹಸಿ ಒಗ್ಗರಣೆ ಮಾತ್ರ ನಾವು ಅವಾಗಲೂ ಹಾಕ್ತೀವಿ, ಇವಾಗಲೂ ಹಾಕ್ತೀವಿ. ಒಗ್ಗರಣೆ ಹಾಕಿದ್ಮೇಲೆ ಅದು ಒಂದು ಟೇಸ್ಟ್ ಬರುತ್ತೆ. ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ 1 ಹನಿ ಹಿಂಗೆ ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ಸೂರ್ದ ರಸೀದ, ಅದು ಘಮನೇ ಬೇರೆ ಬರುತ್ತೆ. ಅದಕ್ಕೆ ನಮಗಿಷ್ಟ ನಾವಿಟ್ಟರೆ ಹೆಸರು ತಂಬಳೆನೇ, ಬೇರೆದಲ್ಲ. ಇದು ಸಾಕಂತ ಅಂದ್ಕೊಳ್ತೀವಿ. ಯಾರಾದ್ರೂ ಕಮೆಂಟ್ಸ್ ಕನ್ನಡದಾಗ ಇದ್ರ ಬಗ್ಗೆ ಮಾತಾಡಿ. ನಾನು ವಿಡಿಯೋನ ಇದಕ್ಕೆ ಅರ್ಧ ಬೇಜಾರಾಗಿ ನಮ್ಮನೆ ಅನ್ನ ಉಂಡು ನಮ್ಮನೆ ಬಟ್ಟೆ ಉಟ್ಕೊಂಡು ಇನ್ನೊಬ್ರು ಬಾಯಿ ಮಾತಿಗೆ ಗುರಿ ಆಗಬೇಕಲ್ಲ ಅಂತ ನಾನು ಏನು ಮಾಡೋಕ್ಕೋಗಲ್ಲ. ನನ್ನ ಮಗಳಮ್ಮ ಮಾಡಮ್ಮ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಅಂತೇಳಿ ಅದಕ್ಕೋಸ್ಕರ ಕೆಲವೇ ನಾನು ಕೇಳ್ತೀರ ನನ್ನ ಮಾತು ಕೇಳೋಕ್ಕೆ. ನಾನು ಮಾಡಿದ್ದ ಅಡುಗೆ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ, ಇಲ್ಲ ಅನ್ನಲ್ಲ. ಅದಕ್ಕೆ ನಂದು ಕೃತಜ್ಞತೆ ಇದೆ ನಿಮಗೆಲ್ಲ. ಹಂಗಾಗಿ ಇವ್ರ ಹತ್ರ ಹೇಳಿಸ್ಕೋಬೇಕಲ್ಲ ಅಂತ ನಾನು ಮಾಡಲ್ಲ ಅನಿಸುತ್ತೆ ನನಗೆ. ನನ್ನ ಮಗಳಿಗೆ ಏನಾದ್ರು ಮಾಡ್ಕೊಡೋಣ ಅಂತ ಅನಿಸ್ದಾಗ, ಅಮ್ಮ ವಿಡಿಯೋ ಇಲ್ಲ, ನಾನು ಭಾಳ ಬ್ಯುಸಿಯಾಗೀನಿ, 1-2 ವಿಡಿಯೋ ಕಳಿಸು ಅಂತಾಳೆ. ನೋಡ್ರಿ, ಈಗ ಬೇಸಿಗೆ ಬಿಸಿಲು, ಚೆನ್ನಾಗಿ ಬಿಸಿಲಿದೆ, ನಾನು ಮಾಡ್ಕೋಬೇಕು. ಇದನ್ನು ನಿಮಗೆ ತೋರಿಸ್ತೀನಿ. ಇದನ್ನು ಅವಲಕ್ಕಿ ಸಂಡಿಗೆ ಅಂತಲೇ ನಾನು ಹೇಳ್ತೀನಿ. ನೀವೇನೋ ಬೇರೆ ಹೆಸರು ಹೇಳಿ, ನೀವು ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಹಂಗೆ ಇಡ್ತಾರೆ ಹೆಸರು ಅಂದರೆ ನೀವು ಹಂಗೆ ಇಟ್ಕೊಳ್ರಮ್ಮ. ಇದು ಸುಳ್ಳಲ್ಲ, ನಾನು ಕಲ್ತದ್ದಿಷ್ಟೇ, ಇದಕ್ಕಿಂತ ಜಾಸ್ತಿ ಕಲ್ತಿಲ್ಲ. ನಾನು ಇದ್ದೇ ಬಂತೆ, ನಿಮ್ಮಷ್ಟು ಓದ್ದೇಳಲ್ಲ. ನಾನು ಓದ್ದಿರೆ ಹಳ್ಳಿ ಮುಕ್ಕ ಹೃದಯದಿಂದ ಮಾತಾಡ್ತಿದ್ದೀನಿ. ನಾನು ಆ್ಯಕ್ಟಿಂಗ್ ಮಾಡ್ಕೊಂಡು ಮಾತಾಡಲ್ಲ, ಆ್ಯಕ್ಟಿಂಗ್ ಮಾಡ್ಕೊಂಡು ಅಡುಗೆ ಮಾಡಲ್ಲ. ಆ್ಯಕ್ಟಿಂಗ್ ಮಾಡ್ಕೊಂಡು ಇದ್ರಾಗ ಗೆಲ್ಲಬೇಕು, ಇದ್ರಾಗ ಬರಬೇಕು ಅನ್ನೋ ಆಸೆನೂ ನನಗಿಲ್ಲ, ದುರಾಸೆನೂ ಇಲ್ಲ ನನಗೆ. ಈ ಜಗತ್ತು ಯಾರನ್ನಮ್ಮ ಬಿಟ್ಟುತ್ತೆ? ಈ ಜಗತ್ತು ಯಾರು ನನ್ನನ್ನು ಬಿಟ್ಟುತ್ತೆ? ಯಾರ್ಯಾರು ಬಿಟ್ಟುತ್ತಾ? ಪುಣ್ಯಾತ್ಮ, ಒಂದು 4 ಮಾತು ಹೇಳ್ತೀನಿ ಕೇಳ್ರಿ. ಪುಣ್ಯಾತ್ಮ ನನ್ನ ಮನಸ್ಸಿಗೆ, ನನಗಷ್ಟೇ, ನಿಮ್ಮೆಲ್ಲರಿಗೂ ಅಲ್ಲ. ಮೋದಿ ಪುಣ್ಯಾತ್ಮ ನಾನು ಹೇಳ್ತಿರೋದು. ನಾನು ಅಂದ್ಕೊಂಡಿರೋದು ಈ ರಾಜ್ಯನ ಅವನು ಎತ್ತಿ ಮೀರಿ ಅವನು ತಪ್ಪಾಯ್ತು. ಅವರು ಎತ್ತಿ ಮೀರಿ, ಅವ್ರ ಶಕ್ತಿ ಮೀರಿ, ಅವರು ವಯಸ್ಸು ಮೀರಿ ನಮ್ಮ ದೇಶನ ಕಾಪಾಡ್ತಿದ್ದಾರೆ. ನನ್ನ ಆತ್ಮಕ್ಕೆ ಗೊತ್ತಾಗಿದೆ, ನನಗೆ ಗೊತ್ತಾಗಿರೋದು ನಿಮಗೆ ಗೊತ್ತಾಗಬೇಕಂತ ಏನಿಲ್ಲಲ್ಲವ. ಬೈಯರು 100 ಜನ ಇದ್ದೀರಿ. ನಾನು ಪ್ರೀತಿಯಿಂದ ಹೇಳೋರು ಒಬ್ಬಕ್ಕಿರ್ಬೋದು, ಇಲ್ಲ ನಾನು ಪ್ರೀತಿಯಿಂದ ಹೇಳೋರು 10 ಜನ ಇರ್ಬೋದು, ಬೈಯರು 100 ಜನ ಇರ್ಬೋದು. ಇದಕ್ಕೆ ಯಾರು ಹೊಣೆಯಮ್ಮ? ಈಗೆಲ್ಲ ಕೆಟ್ಟದ್ದೇ ಸರಿ ಅನ್ನೋ ಜಗತ್ತು ಭಾಳ ಐತೆ. ಒಳ್ಳೇದಂತ ಒಪ್ಕೊಳ್ಳೋರು ಭಾಳ ಕಡಿಮೆ ಇದ್ದಾರೆ. ನಾನು ಏನು ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಅಮ್ಮ, ನಮಸ್ಕಾರ.